ಅಲ್ಸೂರಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇತ್ತು. ಹೋಗೋ ದಾರಿಯಲ್ಲಿ ಅಂಕಲ್ ಈ ರೇಂಜಿಗೆ ಮಚ್ಚಿಟ್ಕೊಂಡು ನಿಂತ್ಕೊಂಡಿದ್ರು. ಯಾಕೆ ಅಂದ್ರೆ ಅವರು ಎಳ್ಳೀರ್ ಕೊಚ್ಚಕ್ಕೆ. ನಾವು ಕೂಡ 2 ಎಳ್ಳೀರ್ ಕುಟ್ಕೊಂಡು ಬಿಲ್ ನಮ್ಮ ಸರ್ವಣನೆ ಕೊಟ್ಟ. ಅದಕ್ಕೆ ನಾನು ನಮ್ಮ ಸರ್ವಣಗೆ ಅಲ್ಸೂರ್ ಗ್ರೌಂಡ್ ಹೋಗಿದ ತಕ್ಷಣ ನಮ್ಮ ನರಸಿಂಹಣ್ಣ, ಸರ್ವಣ, ವಿನೀತ್ ಬ್ರೋ ಎಲ್ಲರೂ ಕೂಡ ಆರಾಮಾಗಿ ಕುತ್ಕೊಂಡಿದ್ರು. ನಮ್ಮ ಕೋಹ್ಲಿ ಬ್ರೋ ವಿಡಿಯೋ ಮಾಡಕ್ ಹೋದ್ರೆ ಮುಖನ ಈ ತರ ಮುಚ್ಕೊಂಡಿದ್ರು. ಮುಖ ತೆಗೀರಿ ಅಂದ್ರು ತೆಗ್ದೇ ಇಲ್ಲ. ಅಂತೂ ಇಂತೂ ನಮ್ಮ ಟೀಮ್ ಕ್ಯಾಪ್ಟನ್ ಬಂದ್ರು. ನಮ್ಮ ಬಾಯ್ಸ್ ಎಲ್ರು ಕೂಡ ಮಾರುತಿ ಈ ತರ ಬ್ಯಾಟ್ ಇಟ್ಕೊಂಡಿದ್ದ. ಅದಕ್ಕೆ ನಮ್ಮ ಸರ್ದಾರ್ ಅವರು ಈ ತರ ಹೇಳ್ತಾ ಇದ್ದ, ಬ್ಯಾಟ್ ಪುಡಿಕಿರದ ಚೂಡು ಟೀಮ್ನ ದಂಡತ್ಗೂ ಬರ್ತೆ. ಫಸ್ಟ್ ಮ್ಯಾಚ್ ನೋಡ್ಬಿಟ್ಟು ವಿಡಿಯೋ ಮಾಡಕ್ ಹೋದ್ರೆ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಫಸ್ಟ್ ಮ್ಯಾಚು ಮುಗ್ದಿದ ತಕ್ಷಣ ಸೆಕೆಂಡ್ ಮ್ಯಾಚು ಜೋಗಪಾಳ್ಯದವ್ರದಿತ್ತು. ಅವರೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಟಿಫನ್ ಎಲ್ಲ ತಿನ್ಕೊಂಡು ರೆಡಿ ಆಗಿದ್ರು. ನಮ್ಮ ರಂಜಿತ್ ಅವ್ರನ್ನ ವಿಡಿಯೋ ಮಾಡಕ್ ಹೋದ್ರೆ ನಮ್ಮ ರಂಜಿತ್ ಅವರು ಈ ತರ ಬೈದ್ರು. ಮಾರುತಿ ಮತ್ತೆ ಯತೀಶ್ ಅವರು ನಮ್ಮ ಟೀಮ್ ಓಜಾಬಾಯಿ ಅವ್ರ ಕೈಲಿ ಸೆಲ್ಫಿ ಎಲ್ಲ ಹೊಡಿಸ್ಕೊಂಡು ನಮ್ಮ ಬಾಯ್ಸ್ ಎಲ್ಲರೂ ಕೂಡ ರೆಡಿ ಆದ್ರು 3ನೇ ಮ್ಯಾಚ್ ಆಡಕ್ಕೆ. ಅಂಕಲ್ ಮತ್ತೆ ಸಾಯಿ ಬ್ರೋ ಇಬ್ರು ಕೂಡ ಬೆಳಗ್ಗೆ ಈ ತರ ಕಿರಿಕ್ ಮಾಡ್ತಾ ಇದ್ರು. ಅವ್ರಿಬ್ರು ಜಗಳ ಆಡೋದ ನೋಡಕ್ಕಾಗಿಲ್ಲ. ಇಬ್ರಿಗೂ ಒಂದೊಂದು ಲಾಲಿಪಾಪ್ ಕೊಟ್ಬಿಟ್ಟು ಸಮಾಧಾನ ಮಾಡಿದೆ. ಸರ್ದಾರ್ಗೆ ಅವ್ರ ಅಭಿಮಾನಿ ಬಂದ್ಬಿಟ್ಟು, ಆರ್ಮಿಗಳ ತರ ಹೋರಾಡ್ತೀರಿ, ಮಾತಾಡ್ರೆ ಕೊಡ್ತಾನೆ ಇರೋದು ಶಟು ಮಾಡಿ ಮುಗುಡು. ಫಸ್ಟ್ ಮ್ಯಾಚ್ ಅಲ್ಲೇ ನಮ್ಮ ದಿವಿತ್ ಬ್ರೋ ಅವರು 50 ರನ್ಸ್ ಹೊಡಿತಾರೆ. ನಾನು ಸರ್ವಣ, ಹರಿಯಾಣ ಎಲ್ಲರೂ ಕೂಡ ಟಿಫನ್ ತಿನ್ಕೊಂಡು ನಮ್ಮ ಮಂಜಣ್ಣ ಅವ್ರನ್ನ ಮಾತಾಡಿಸ್ಕೊಂಡು ಮ್ಯಾಚ್ ನೋಡ್ತಾ ಕುತ್ಕೊಂಡಿರ್ತೀವಿ. ನಮ್ಮ ಸರ್ದಾರ್ಗೆ ಎಲ್ಲರೂ ಕೂಡ ಈ ತರ ರೇಗಿಸ್ಕೊಂಡಿರ್ತಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನನ್ನ ಮಗನು, ಈ ಲೋಫರ್ ನನ್ನ ಮಕ್ಳು ಇವ್ರು. ಈ ಕ್ರಿಕೆಟ್ ಟೂರ್ನಮೆಂಟ್ ನ ಅದ್ದೂರಿಯಾಗಿ ಆರ್ಗನೈಸರ್ ಮಾಡಿರೋದು SK ಸ್ಪೋರ್ಟ್ಸ್ ಮಾಲೀಕರಾದ ಶಶಿ ಗೌಡ್ರು. ತುಂಬಾ ಚೆನ್ನಾಗಿ ಈ ಕ್ರಿಕೆಟ್ ಟೂರ್ನಮೆಂಟ್ ನ ಆರ್ಗನೈಸರ್ ಮಾಡಿದ್ರು. ಸರ್ವಣ್ಣ ಮತ್ತೆ ಕಪ್ಪಣ್ಣನ ವಿಡಿಯೋ ಮಾಡಿ ರಂಜನಣ್ಣ, ಕೃಷ್ಣಣ್ಣ ಮತ್ತೆ ಶಶಿ ಬ್ರೋ ಎಲ್ಲರೂ ಕೂಡ ಒಂದೇ ಟೀಮಲ್ಲಿ ಆಡ್ತಾ ಇದ್ರು. ನಮ್ಮ ಕೃಷ್ಣಣ್ಣ ಅವ್ರನ್ನ ಮಾತಾಡ್ಸಿಲ್ಲ ಅಂದ್ರೆ ಏನೋ ಒಂಥರ ಬೋರ್ ಹೊಡಿಯುತ್ತೆ ಅಂದ್ಬಿಟ್ಟು ಅವ್ರನ್ನ ಮಾತಾಡ್ಸಕ್ ಹೋದ. NRK ಅಣ್ಣಗೆ ತುಂಬಾ ದಿನದಿಂದ ಇಂಜುರಿ ಆಗಿತ್ತು. ಅದನ್ನೆಲ್ಲ ರಿಕವರಿ ಮಾಡ್ಕೊಂಡು ಆಡಕ್ ಬಂದಿದ್ರು. ಅದನ್ನ ನೋಡಿ ನಮ್ಗೂ ತುಂಬಾನೇ ಖುಷಿ ಆಯ್ತು. ಇವರು ಅಲ್ಸೂರ್ ಟೀಮ್ ನ ಧೋನಿ. ನಮ್ದು ಕೂಡ ಸೆಕೆಂಡ್ನೇ ಮ್ಯಾಚ್ ಕೂಡ ಸ್ಟಾರ್ಟ್ ಆಯ್ತು. ಸೆಕೆಂಡ್ನೇ ಮ್ಯಾಚ್ ನ ಗೆಲ್ತೀವಿ. ಸೆಮಿಫೈನಲ್ ಒಂದು ಗೆಲ್ಬೇಕಾಗಿರುತ್ತೆ. ಆದ್ರೆ ಏನ್ ಮಾಡೋದು ಗುರು, ಕ್ರಿಕೆಟ್ ಒಂದು ಅದೃಷ್ಟದ ಆಟ. ನಾವು ಚೆನ್ನಾಗಿ ಆಡಿದ್ರು ಕೂಡ ಅದೃಷ್ಟ ಬೇಕಂದ್ಬಿಟ್ಟು ಸೋಲ್ತೀವಿ. ಪರವಾಗಿಲ್ಲ ಅಂದ್ಬಿಟ್ಟು ಈ ಕ್ರಿಕೆಟ್ ಟೂರ್ನಮೆಂಟ್ ಮಾತ್ರ ತುಂಬಾ ಅದ್ದೂರಿಯಾಗಿರುತ್ತೆ. ನಮ್ಮ ಹಾಸನ್ ಅಂಕಲ್ ಮತ್ತೆ ಅವರಿಬ್ರು ಕುಚ್ಚುಕುಗಳು ಕೂಡ ತುಂಬಾ ಚೆನ್ನಾಗಿ ಗೆದ್ದಿದ್ ಟ್ರೋಫಿನೆಲ್ಲ ಇಟ್ಕೊಂಡು ಫೋಟೋ ಎಲ್ಲ ಓಡಿಸ್ಕೊಂಡು ಖುಷಿಯಾಗಿರ್ತಾರೆ. ನಾವು ಕೂಡ ಎಲ್ಲರಿಗೂ ಕೂಡ ಬಾಯ್ ಮಾಡ್ಕೊಂಡು ಸೀದಾ ಮನೆ ಕಡೆ ಬರ್ತೀವಿ. ಇವತ್ತಿನ ವಿಷಯ ಇಷ್ಟೇ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ತರ ವಿಡಿಯೋಗೆ ನಮ್ಮ ಅಕೌಂಟ್ಗೊಂದು ಫಾಲೋ ಮಾಡಿ.